ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್ತ ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್ ಹಾಗೂ ವಾಸ್ತು ಕನ್ಸಲ್ಟೆಂಟ್, ಯಂತ್ರ ಮಂತ್ರ ತಂತ್ರಗಳ ಪರಿಹಾರಕರ್ತ ನಿಮ್ಮೊಟ್ಟಿಗೆ ಇವತ್ತು ಒಂದು ವಿಶೇಷವಾದ ತಂತ್ರ ಪರಿಹಾರದೊಟ್ಟಿಗೆ ನಿಮ್ಮೊಟ್ಟಿಗೆ ಇದ್ದೀನಿ. ಏನಪ್ಪಾ ಈ ತಂತ್ರ ಪರಿಹಾರ? ಯಾಕೆ ಬೇಕು ಈ ತಂತ್ರ ಪರಿಹಾರ? ಯಾವ ಒಂದು ಕಾರಣಕ್ಕೆ ಬೇಕು? ನಿಮ್ಮ ಜಾತಕದಲ್ಲಿ ಗುರು ನೀಚನಾಗಿದ್ದಾನೆ ಅಥವಾ ಗುರುವಿನ ಬಲ ನಿಮಗೆ ಸಿಗ್ತಾ ಇಲ್ಲ ಅಂದ್ರೆ ನಾನು ಇಲ್ಲಿ ತಿಳಿಸುವಂತಹ ತಂತ್ರ ಪರಿಹಾರವನ್ನ ನೀವು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಗೆ ಅನುಕೂಲ ಆಗುತ್ತೆ. ಇದು ಬಹಳ ಸರಳ, ಯಾರು ಬೇಕಾದ್ರೂ ಮಾಡಬಹುದು. ಇಂಥವರೇ ಮಾಡ್ಬೇಕು ಅಂತವರೇ ಮಾಡ್ಬೇಕು ಅನ್ನೋದಿಲ್ಲ, ಯಾರು ಬೇಕಾದ್ರೂ ಮಾಡಬಹುದು. ಮಾಡೋದ್ರಿಂದ ಬೆನಿಫಿಟ್ಸ್ ಏನಾಗುತ್ತೆ ಅಂದ್ರೆ, ನಿಮ್ಗೆ ಈ ಗುರು ಬಲ ಇಲ್ಲ, ಎಸ್ಪೆಷಲಿ ನಿಮ್ಮ ಜಾತಕದಲ್ಲಿ ಗುರು ಬಲ ಇಲ್ಲ ಅಥವಾ ನಿಮ್ಗೆ ಜಾತಕವೇ ಗೊತ್ತಿಲ್ಲ, ಆದ್ರೆ ಸಿಂಪ್ಟಮ್ಸ್ ಬೇಸ್ ನೀವು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮದುವೆ ವಿಳಂಬ ಆಗ್ತಾ ಇದೆಯಾ ಅಥವಾ ಕೆಲಸದಲ್ಲಿ ಸ್ಥಿರತೆ ಇಲ್ವಾ? ನೀವು ಯಾವುದೇ ಒಂದು ಕೆಲಸ ಮಾಡ್ತಿರ್ತೀರಾ, ಆ ಕೆಲಸ ಬಿಟ್ಟು ಇನ್ನೊಂದು ಕೆಲಸ ಸೇರ್ಕೊಂತೀರಾ, ಮೂರ್ ತಿಂಗಳಿಗೆ ಕೆಲಸ ಚೇಂಜ್ ಮಾಡುವಂತಹ ಒಂದು ಸಮಸ್ಯೆ, ಅದು ಸಮಸ್ಯೆ ಅಂತಾನೆ ಹೇಳ್ಬೇಕಾಗತ್ತೆ. ಆ ರೀತಿ ಕೆಲಸ ಚೇಂಜ್ ಮಾಡೋದ್ರಿಂದ ಒಂದು ಲಾಂಗ್ ರನ್ ನಲ್ಲಿ ಹೋದಾಗ ಯಾವುದೇ ಒಂದು ಕಂಪನಿಯಲ್ಲಿ ಇಂಟರ್ವ್ಯೂಗೆ ಅಟೆಂಡ್ ಮಾಡಿದಾಗ ನಿಮಗೆ ಕೆಲಸಕ್ಕೆ ತಗೊಳ್ಳೋದಿಲ್ಲ. ಸೊ ಆ ರೀತಿ ಆಗುವಂತಹ ಸಮಸ್ಯೆಗಳು ಇರ್ತವೆ. ಹಾಗೆ ನಿಮ್ಮ ಒಂದು ಯಾವುದೇ ಒಂದು ಡಿಸಿಷನ್ಸ್ ಸರಿಯಾಗಿಲ್ಲ, ಯಾವುದೇ ಒಂದು ಡಿಸಿಷನ್ ತಗೊಂತೀರ ಅದು ಸಕ್ಸಸ್ ಆಗ್ತಾ ಇಲ್ಲ, ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾ ಇಲ್ಲ, ಎಲ್ಲ ನೆಗೆಟಿವ್ ಆಗ್ತದೆ. ಇಲ್ಲಿ ಒಂದು ಗಾದೆ, ಅನಿಷ್ಟ ಇದು ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಲ್ಲ ಅನ್ನೋ ಒಂದು ಗಾದೆ ಆಗಿದೆ. ಆ ರೀತಿ ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ನೀವು ನೆಗೆಟಿವಿಟಿನ ಬಿತ್ತುತ್ತಾ ಇರ್ತೀರಾ, ನಿಮಗೆ ಎಲ್ಲರೂ ನೆಗೆಟಿವಿಟಿಯಿಂದ ನೋಡ್ತಾ ಇರ್ತಾರೆ. ಈ ರೀತಿ ಆಗುವಂತಹ ಸಮಸ್ಯೆ ಆಗಿರೋದು, ಗುರುಗಳಿಂದ ಅನುಗ್ರಹ ನಿಮಗೆ ಸಿಗ್ತಾ ಇರಲ್ಲ. ಸೊ ಇದೆಲ್ಲ ಒಂದು ರೀತಿಯಾದ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ನಾವು ನಿಂತ್ಕೊಂಡ್ಬಿಡೋಣ, ಸುಮ್ಮನೆ ನಾವೇನು ಮಾಡೋದು ಬೇಡ ಅನ್ನೋ ಒಂದು ಮೈಂಡ್ ಸೆಟ್ ನ ತಂದು ಕೊಟ್ಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಹೇಳುವಂತಹ ಗುರುವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳುವಂತಹ ಒಂದು ತಂತ್ರವನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಆ ತಂತ್ರವನ್ನ, ಆ ಒಂದು ವಿಧಾನವನ್ನ ನೀವು ತಪ್ಪದೆ ಕನಿಷ್ಠ ಪಕ್ಷ 11 ಗುರುವಾರ, ಇಲ್ಲ ಅಂದ್ರೆ ನಿತ್ಯ ಪ್ರತಿ ಗುರುವಾರ ಮಾಡ್ಕೊಂಡು ಹೋಗಿ. ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಕನಿಷ್ಠ ಪಕ್ಷ 7 ಅಥವಾ 11 ಗುರುವಾರ ನೀವು ಮಾಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾವಾಗ ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ, ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋದನ್ನ, ಅದು ನನ್ನ ನಂಬಿಕೆ. ಸೊ ಹಾಗಾಗಿ ಒಂದು ಒಳ್ಳೆಯ ತಂತ್ರದ ಪರಿಹಾರವನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು, ನಿಮಗೆ ಒಂದು ಹಳದಿ ವಸ್ತ್ರ, ದೀಕ್ಷಾ ವಸ್ತ್ರ ಅಂತ, ಗಂಡು ಮಕ್ಕಳಾದ್ರೆ ದೀಕ್ಷಾ ವಸ್ತ್ರ ಅಂತ ಕೇಳಿದ್ರೆ ಹಳದಿದು ಕೊಡ್ತಾರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಥವಾ ಅಲ್ಲಿ ಪಂಚಾಯತ್ ತಗೊಳಕ್ ಹೋದಾಗ. ಸೊ ಅದನ್ನ ಧಾರಣೆ ಮಾಡಬಹುದು. ಹೆಣ್ಮಕ್ಳಾದ್ರೆ ಹಳದಿ ಸೀರೆ ಅಥವಾ ಹಳದಿಯ ವಸ್ತ್ರ ಯಾವುದಾದ್ರು ಒಂದು. ವಿಶೇಷವಾಗಿ ಇದಕ್ಕೆ ಅಂತಲೇ ಈ ಒಂದು ತಂತ್ರ ಪರಿಹಾರಕ್ಕೆ ಅಂತಾನೆ ಒಂದು ಹೊಸ ವಸ್ತ್ರವನ್ನ ತೆಗೆದಿಟ್ಕೊಳ್ಳಿ. ಸೊ ಈ ವಸ್ತ್ರವನ್ನ ಗುರುವಾರದ ದಿವಸ ಇದನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನೀವು ಗುರುವಾರ ಹಳದಿ ವಸ್ತ್ರವನ್ನ ಧಾರಣೆ ಮಾಡಿ ನಿಮ್ಮ ಮನೆಯ ದೇವರ ಮನೆಯಲ್ಲಿ ಗುರುಗಳ ಫೋಟೋ ಯಾವ್ದಾರು ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಅವರ ವಿಗ್ರಹ ಆಗಿರ್ಬೋದು, ಅಥವಾ ಫೋಟೋ ಆಗಿರಬಹುದು, ಅಥವಾ ನೀವು ನಂಬುವಂತಹ ನಿಮ್ಮ ಕುಲ ಗುರುಗಳು ಯಾರೇ ಆಗಿರ್ಬೋದು, ಅವರಿಗೆ ಹಳದಿಯ ಹೂವುಗಳನ್ನ ಸಮರ್ಪಣೆ ಮಾಡಿ. ಇದ್ರ ಜೊತೆಗೆ ನೀವು ಗುರುಗ್ರಹದ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಈ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ, ದೇವಾನಾಂಚ ಋಷೀನಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ ಅನ್ನೋ ಒಂದು ಮಂತ್ರವನ್ನ ಹೇಳಿದೆ. ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳ್ಬೋದು. ಈ ಒಂದು ಮಂತ್ರವನ್ನ ನೀವು ಹೇಳಿ ಆ ಗುರುಗಳಿಗೆ ಹಳದಿ ಹೂಗಳನ್ನ ಸಮರ್ಪಣೆ ಮಾಡಿ. ಹಾಗೆ ಗುರುಗಳಿಗೆ ಕಡಲೆ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಪದಾರ್ಥ, ಹೇಗ್ರಿವ ಆಗಿರ್ಬೋದು ಅಥವಾ ಬೂಂದಿ ಲಾಡು ಆಗಿರ್ಬೋದು, ಆ ಪದಾರ್ಥವನ್ನ ನೈವೇದ್ಯ ಸಮರ್ಪಣೆ ಮಾಡಿ. ಈ ನೈವೇದ್ಯ ಸಮರ್ಪಣೆ ಮಾಡಿದ್ದನ್ನ ಯಾವುದಾದರೂ ಗುರು ಸನ್ನಿಧಾನಕ್ಕೆ, ನಿಮ್ಮ ಮನೆ ಹತ್ರ ಯಾವ್ದಾದ್ರು ಒಂದು ದೇವಸ್ಥಾನ, ಗುರುಗಳ ಸನ್ನಿಧಾನ ಇರ್ಬೋದು, ಆ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಬಂದಂತಹ ಭಕ್ತರುಗಳಿಗೆ ಈ ಒಂದು ಕಡಲೆ ಹಿಟ್ಟಿನಿಂದ ಮಾಡಿರತಕ್ಕಂತಹ ಸಿಹಿ ಪದಾರ್ಥವನ್ನ ಹಂಚಿಬಿಡಿ. ಹಂಚಿದ ಆದ್ಮೇಲೆ ನೀವು ಇದೇ ಪ್ರತಿ ಗುರುವಾರ ಈ ಒಂದು ಸೈಕಲ್ ನೀವು ಯಾವಾಗ ಫಾಲೋ ಮಾಡ್ತೀರಾ, ಖಂಡಿತವಾಗ್ಲೂ ಗುರು ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗ್ತಾರೆ. ಇದ್ರ ಜೊತೆಗೆ ಒಂದು ವಿಶೇಷವಾದ ಮಂತ್ರವನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ನೋಡಿ. ಆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂತ ಮಂತ್ರವನ್ನ ನೀವು ತಪ್ಪದೆ ಪ್ರತಿನಿತ್ಯ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಪ ಮಾಡಿ ಅಂತ ಹೇಳ್ತಾ, ಹೀಗಿದೆ ಮಂತ್ರ. ನಾನು ಒಂದ್ಸತಿ ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಬೃಹಸ್ಪತಯೇ ನಮಃ. ಈ ಒಂದು ಮಂತ್ರ, ಇದು ಶಾಬರಿ ಮಂತ್ರದಲ್ಲಿ ಬರುವಂತಹ ವಿಶೇಷವಾದ ಶಕ್ತಿಯುತ ಮಂತ್ರ. ಈ ಒಂದು ಮಂತ್ರವನ್ನ ನೀವು ತಪ್ಪದೆ ಎಷ್ಟು ಯಥಾಶಕ್ತಿ ಸಾಧ್ಯವಾದಷ್ಟು ದೇವರ ಮುಂದೆ ಕೂತ್ಕೊಂಡು ಮಾಡಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ, ಎಲ್ಲರೂ ಕೆಲಸ ಮಾಡ್ತಿರ್ತೀರ, ಚಪ್ಪಲಿ ಹಾಕಿದ್ದಾಗ ಬೇಡ, ಕಾಲಿಗೆ ಎಲ್ಲರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಚಪ್ಪಲಿ ಇಲ್ಲ ಅಂದ್ರೆ ಕಾಲಿನಲ್ಲಿ ದೀಕ್ಷೆ ಏನಾದ್ರು ತಗೊಂಡಿದ್ರೆ ನೀವು ಆ ಟೈಮ್ನಲ್ಲಿ ಒಂದು ಮಂತ್ರವನ್ನ ಜಪ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜಾತಕದಲ್ಲಿ ಗುರು ಸ್ಟ್ರಾಂಗ್ ಆಗ್ತಾರೆ.
ಮತ್ತೆ ನಿಮಗೆ ಆಗಬೇಕಾಗಿರುವಂತಹ ಬೆನಿಫಿಟ್ಸ್ ಎಲ್ಲ ಖಂಡಿತ ಸಿಗುತ್ತೆ ಗುರುಗಳಿಂದ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಒಂದು ಲೈಕ್ ಕೊಡಿ. ಓಂ ಗುರವೇ ನಮಃ ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಯಂತ್ರ ಮಂತ್ರ ತಂತ್ರ ವಾಸ್ತು ವಿಚಾರವಾಗಿ ಕುರಿತು ವಿಡಿಯೋಗಳಿಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಅಲ್ಲಿವರೆಗೂ ಆ ದೇವರು ನಿಮಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.